ಕನಸಿನಲ್ಲಿ ಈ ವಸ್ತುಗಳು ಕಂಡುಬಂದರೆ ನಿಮ್ಮ ಅದೃಷ್ಟವೇ ಬದಲಾಗುತ್ತದೆ. ಒಂದೊಂದು ಕನಸಿಗೂ ಒಂದೊಂದು ಕಾರಣವಿರುತ್ತದೆ ಎಂದು ಸ್ವಪ್ನಶಾಸ್ತ್ರ ಹೇಳುತ್ತದೆ. ಕೆಲವೊಂದು ಕನಸುಗಳು ನಮ್ಮ ಶ್ರೀಮಂತಿಕೆ, ಅದೃಷ್ಟವನ್ನು ಸೂಚಿಸುತ್ತದೆ. ಕನಸಿನಲ್ಲಿ ದೇವರನ್ನು ಕಂಡರೆ ಯಾವ ವ್ಯಕ್ತಿಯ ಮನಸ್ಸು ನಿಷ್ಕಲ್ಮಶವಾಗಿರುತ್ತದೆಯೋ, ಯಾರು ದೇವರಿಗೆ ಹೆಚ್ಚು ಪ್ರಿಯವಾಗಿರುತ್ತಾರೋ ಅಂತಹವರ ಕನಸಿನಲ್ಲಿ ಮಾತ್ರ ದೇವರು ಕಾಣಿಸಿಕೊಳ್ಳುತ್ತಾನೆ. ಎಲ್ಲರಿಗೂ ದೇವರ ಕನಸು ಬೀಳಲು ಸಾಧ್ಯವಿಲ್ಲ. ಈ ಕನಸು ಬಿದ್ದರೆ ಆದಷ್ಟು ಬೇಗ ನೀವು ಶ್ರೀಮಂತರಾಗುವುದನ್ನು ಸೂಚಿಸುತ್ತದೆ. ಕನಸಿನಲ್ಲಿ ಸಾಧು ಸಂತರು ಮತ್ತು ಮಹಾತ್ಮರು ಕಾಣಿಸಿಕೊಂಡರೆ ಅಂತಹ ಕನಸನ್ನು ಮಂಗಳಕರ ಕನಸೆಂದು ಪರಿಗಣಿಸಲಾಗುತ್ತದೆ. ನೀವು ಭವಿಷ್ಯದಲ್ಲಿ ಏಳಿಗೆ ಮತ್ತು ಪ್ರಯೋಜನವನ್ನು ಪಡೆಯುತ್ತೀರಿ ಎಂಬುದಾಗಿದೆ. ಕನಸಿನಲ್ಲಿ ಹಾಲು ಮತ್ತು ಮೊಸರು ಕಾಣಿಸಿಕೊಳ್ಳುವುದು ಕೆಲವು ದೊಡ್ಡ ಕೆಲಸಗಳಲ್ಲಿ ಯಶಸ್ಸು ಸಾಧಿಸುವುದನ್ನು ಸೂಚಿಸುತ್ತದೆ. ಕನಸಿನಲ್ಲಿ ಕೆಂಪು ಬಣ್ಣ. ನಿಮ್ಮ ಕನಸಿನಲ್ಲಿ ಯಾವುದೇ ಕೆಂಪು ವಸ್ತುವನ್ನು ಕಂಡರೆ ಅಥವಾ ಕೆಂಪು ಬಟ್ಟೆಯನ್ನು ಧರಿಸಿದ ಮಹಿಳೆಯನ್ನು ನೋಡಿದರೆ ಅದು ತುಂಬ ಶುಭ ಸಂಕೇತವಾಗಿದೆ. ಇದರರ್ಥ ನೀವು ಶೀಘ್ರದಲ್ಲೇ ಲಕ್ಷ್ಮೀದೇವಿಯಿಂದ ಆಶೀರ್ವದಿಸಲ್ಪಡುವಿರಿ ಎಂದರ್ಥ. ಈ ಕನಸು ಕಾಣಿಸಿಕೊಂಡ ಕೆಲವೇ ದಿನಗಳಲ್ಲಿ ನೀವು ಎಲ್ಲ ರೀತಿಯ ಕೆಲಸಗಳಲ್ಲೂ ಪ್ರಗತಿಯನ್ನು ಪಡೆಯುತ್ತೀರಿ. ಇದರಿಂದ ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ. ನಿಮ್ಮ ಕನಸಿನಲ್ಲಿ ಜೇನುಗೂಡು ಕಂಡರೆ ಅದು ತುಂಬ ಶುಭ ಸೂಚನೆ. ಇದರರ್ಥ ನೀವು ಶೀಘ್ರದಲ್ಲೇ ಬಹಳಷ್ಟು ಹಣವನ್ನು ಪಡೆಯಲಿದ್ದೀರಿ ಎಂದರ್ಥ. ನೀವು ಕನಸಿನಲ್ಲಿ ಮಾವಿನ ಮರವನ್ನು ನೋಡಿದರೆ ಭವಿಷ್ಯದಲ್ಲಿ ನೀವು ಸಾಕಷ್ಟು ಪ್ರಗತಿಯನ್ನು ಪಡೆಯುತ್ತೀರಿ ಎಂದರ್ಥ. ನಿಮ್ಮ ಕನಸಿನಲ್ಲಿ ನೀವು ಹುಡುಗಿ ಅಥವಾ ಮಹಿಳೆಯನ್ನು ನೋಡಿದರೆ ನಿಮಗೆ ಸಂಪತ್ತು ಸಿಗುತ್ತದೆ ಎಂದರ್ಥ. ಇದರೊಂದಿಗೆ ನಿಮ್ಮ ಆರ್ಥಿಕ ಸ್ಥಿತಿಯು ತುಂಬ ಬಲವಾಗಿರುತ್ತದೆ. ಕನಸಿನಲ್ಲಿ ಹಾಲು ಕರೆಯುವ ಹಸುವನ್ನು ನೀವು ನೋಡಿದರೆ ತುಂಬ ಮಂಗಳಕರ. ಇದರ ಅರ್ಥ ಶೀಘ್ರದಲ್ಲೇ ನಿಮ್ಮ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗಲಿದೆ. ಕನಸಿನಲ್ಲಿ ಗುಲಾಬಿಯನ್ನು ನೋಡಿದರೆ ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಇದರ ಅರ್ಥ ನಿಮ್ಮ ಕೆಲವು ದೊಡ್ಡ ಕೆಲಸಗಳು ಪೂರ್ಣಗೊಳ್ಳಲಿವೆ. ಸರಾಗವಾಗಿ ಹರಿಯುವ ನೀರು. ನಿಮ್ಮ ಕನಸಿನಲ್ಲಿ ಸ್ಪಷ್ಟವಾದ ನೀರು ಹರಿಯುವುದನ್ನು ನೋಡಿದರೆ ಈ ಕನಸು ನಿಮ್ಮ ಜೀವನದಲ್ಲಿ ಮುಂಬರುವ ಯಶಸ್ಸನ್ನು ತೋರಿಸುತ್ತದೆ. ಇದು ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯ ಕಡೆಗೆ ಉತ್ತಮ ಸಂಕೇತವಾಗಿದೆ ಮತ್ತು ನೀವು ಸುಲಭವಾಗಿ ಮುಂದೆ ಸಾಗುತ್ತೀರಿ. ಈಜುವ ಕನಸು. ನೀವು ನದಿಯಲ್ಲಿ ಈಜುವುದನ್ನು ಕನಸಿನಲ್ಲಿ ನೋಡಿದರೆ ನಿಮ್ಮ ತೊಂದರೆಗಳು ಅಥವಾ ಕಷ್ಟಗಳು ದೂರಾಗುವುದನ್ನು ಸೂಚಿಸುತ್ತದೆ. ಉಂಗುರದ ಕನಸು. ವ್ಯಕ್ತಿಯು ತನ್ನ ಕನಸಿನಲ್ಲಿ ತನ್ನ ಬೆರಳಿನಲ್ಲಿ ಚಿನ್ನದ ಉಂಗುರವನ್ನು ನೋಡಿದರೆ ಆ ವ್ಯಕ್ತಿಯು ಶೀಘ್ರದಲ್ಲೇ ತನಗೆ ಹೊಂದಾಣಿಕೆಯಾಗುವ ಜೀವನ ಸಂಗಾತಿಯನ್ನು ಪಡೆಯುವುದನ್ನು ಸೂಚಿಸುತ್ತದೆ. ಶಂಖದ ಧ್ವನಿ. ನಿಮ್ಮ ಕನಸಿನಲ್ಲಿ ಶಂಖ ಮೊಳಗುತ್ತಿರುವುದನ್ನು ನೀವು ನೋಡಿದರೆ ನೀವು ಶೀಘ್ರದಲ್ಲೇ ಎಲ್ಲಿಂದಲಾದರೂ ಹಣವನ್ನು ಪಡೆಯಬಹುದು ಎಂಬುದನ್ನು ಇದು ಸೂಚಿಸುತ್ತದೆ. ಇಂತಹ ಕನಸುಗಳು ನಿಮ್ಮ ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗಿದೆ. ಆದರೆ ನಾವು ಕನಸಿನಲ್ಲಿ ಕೇಳುವ ಶಂಖದ ಧ್ವನಿಯು ಕೇಳಲು ಮಧುರವಾಗಿರಬೇಕು. ಅಹಿತಕರ ಶಂಖದ ಧ್ವನಿಯು ನಿಮ್ಮ ಜೀವನದಲ್ಲಿ ತೊಂದರೆಗಳನ್ನು ತರಬಹುದು. ಮೀನಿನ ಕನಸು. ನಿಮ್ಮ ಕನಸಿನಲ್ಲಿ ನೀವು ಮೀನನ್ನು ನೋಡಿದರೆ ನೀವು ಒಳ್ಳೆಯ ಸುದ್ದಿಯನ್ನು ಪಡೆಯಲಿದ್ದೀರಿ ಎಂದರ್ಥ. ಅಷ್ಟು ಮಾತ್ರವಲ್ಲ, ಈ ಕನಸಿನಿಂದ ನೀವು ಎಲ್ಲಿಂದಲಾದರೂ ಹಣವನ್ನು ಪಡೆಯಬಹುದು. ನೀವು ಕನಸಿನಲ್ಲಿ ಚಿನ್ನದ ಮೀನುಗಳನ್ನು ನೋಡಿದರೆ ನೀವು ಪ್ರೀತಿ ಮತ್ತು ಗೌರವವನ್ನು ಪಡೆಯುತ್ತೀರಿ ಎಂದರ್ಥ. ಇದರೊಂದಿಗೆ ನಿಮ್ಮ ಕುಟುಂಬ ಸದಸ್ಯರು ನಿಮಗೆ ಸಾಕಷ್ಟು ಪ್ರೀತಿಯನ್ನು ತೋರಿಸಬಹುದು. ಕಮಲದ ಹೂವು. ನೀವು ಕನಸಿನಲ್ಲಿ ಕಮಲದ ಹೂವನ್ನು ನೋಡುವುದು ಲಕ್ಷ್ಮೀ ದೇವಿಯ ಆಗಮನವನ್ನು ಸೂಚಿಸುತ್ತದೆ. ಶೀಘ್ರದಲ್ಲೇ ವ್ಯಕ್ತಿಯು ಭವಿಷ್ಯದಲ್ಲಿ ತನ್ನ ಆರ್ಥಿಕ ಸ್ಥಿತಿಯಲ್ಲಿ ಹೆಚ್ಚಳವನ್ನು ನೋಡುತ್ತಾನೆ.